ಓಕೆ ಬಾಯ್. ಎಕ್ಸ್ಕ್ಯೂಸ್ ಮೀ, ಎಡಿಟರ್ ನೋಡ್ಬೇಕಾಗಿತ್ತು. ಸರ್, ಮಿನಿಸ್ಟರ್ ಜೆ ಪಾಟೀಲ್ ಅವರು ಬಂದಿದ್ದಾರೆ. ಎಡಿಟರ್ ಅವ್ರ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ನೀವು ಅವ್ರನ್ನ 2 ಅವರ್ಸ್ ಬಿಟ್ಟು ನೋಡಬಹುದು. ಜೆ ಪಾಟೀಲ್? ನಾನು ಅವ್ರಿಗೆ ಇನ್ಫಾರ್ಮ್ ಗುರು, ಮಾಡಿ. ಏನು? ಆ ಮಿನಿಸ್ಟರ್ ಜೆ ಪಾಟೀಲ್ ಎಡಿಟರ್ ಮೀಟಿಂಗ್ ಅಲ್ಲಿ ಇದಾರಂತೆ. ಆ ಮಿನಿಸ್ಟರ್ ಜೆ ಪಾಟೀಲ್ ದೊಡ್ಡ ಕ್ರಿಮಿನಲ್. ಅವರಿಬ್ರು ಮೀಟಿಂಗ್ ಅಲ್ಲಿ ಇದಾರೆ ಅಂದ್ರೆ ಏನೋ ದೊಡ್ಡ ವಿಷಯನೇ ಇರಬೇಕು. ನಾನು ಆ ಜಾಗಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ನೀನ್ ಸ್ವಲ್ಪ ಇಲ್ಲೇ ಇದ್ಬಿಟ್ಟು ಮ್ಯಾನೇಜ್ ಮಾಡು. ಯಾರ ಕೇಳಿದ್ರೆ ಓಕೆ ಹೇಳು. ಬಾಯ್. ಪೇಪರ್ ಆಫೀಸ್ ಪಕ್ಕ ಹಾಸ್ಪಿಟಲ್ ಇರೋದೇ ತಪ್ಪು. ನೀನ್ ನನ್ ಫ್ರೆಂಡ್ ಆಗಿರೋದು ಇನ್ನೂ ದೊಡ್ಡ ತಪ್ಪು. ಹಾಸ್ಪಿಟಲ್ ಅಲ್ಲಿ ಮೈಕ್ರೋಸ್ಕೋಪ್ ಇಡ್ತಾರೆ. ನೀನ್ ಟೆಲಿಸ್ಕೋಪ್ ತಗೊಂಡ್ಬಂದು ನನ್ ರೂಮಲ್ಲೇ ಇಟ್ಟಿದ್ಯಲ್ಲ. ಸುಮ್ನೆ ತಲೆ ತಿನ್ಬೇಡ. ಏನೇ ನೀನ್ ಮಹಾರಾಣಿ ಅನ್ಕೊಂಡಿದ್ಯಾ? ಕಾಲಿಗೆ ಅಗಲಿಸ್ಕೊಂಡು ಇಡೀ ಆಸ್ಕೆಪಲ್ ಮಲ್ಕೊಂತಿಯಲ್ಲ. ನೀನ್ ಹುಡುಗಿನೇ ನೀನು. ಗಂಡ್ ಬೀರಿತ್ರ ಆಡ್ತಿಯಲ್ಲ. ನಾನ್ ಯಾವಾಗ್ಲೂ ಮಲ್ಗದ್ ಹೀಗೇನೆ. ಬೇಕು ಅಂದ್ರೆ ನೀನೇ ಅಡ್ಜಸ್ಟ್ ಮಾಡ್ಕೋ, ಇಲ್ಲ ಅಂದ್ರೆ ಕೆಳಗೆ ಹೋಗಿ ಮಲ್ಕೋ. ಇಷ್ಟೊಂದು ಕೋಪ ನಿನಗೆ? ಇರು ಮಾಡ್ತೀನಿ. ಸರ್, ಮಿನಿಸ್ಟರ್ ಜೆ ಪಾಟೀಲ್ ನ ಕೊಲೆ ಮಾಡ್ತಾರೆ. ಒಂದು ಲೇಕ್ ನಲ್ಲಿ ಅವ್ರನ್ನ ತಳ್ಬಿಟ್ಟು ಅವ್ರ ಉಸಿರು ಕಟ್ಟಿ ನೀರ್ನಲ್ಲಿ ಮುಳುಗಿ ಸತ್ತು ಹೋಗ್ತಾರೆ. ಯಾರು ತಳ್ಳೋರು? ಆ ಸಿಬಿಐ ಆಫೀಸರ್ ನ ಕೊಲೆ ಮಾಡಿದ್ನಲ್ಲ ಅವನೇ ಸರ್. ಓಕೆ ದಿವ್ಯಾ, ನಾನ್ ನೋಡ್ಕೋತೀನಿ. ರಾಬರ್ಟ್, ಇದೇ ನಮ್ ಕೊನೆ ಭೇಟಿಯಾಗಿರ್ಬೇಕು. ಅದೇನೇನು ಹೇಳ್ಬೇಕಾ ಅದೆಲ್ಲ ಈಗಲೇ ಹೇಳಿ ಮುಗಿಸ್ಬಿಡ. ಇದೇ ಕೊನೆ ಭೇಟಿ. ಯಾ ಏನ್ ಮಾಡಕ್ಕೆ? ಏ ರಾಬರ್ಟ್, ಬಿಡ ನೀನು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್.
ಮಿನಿಸ್ಟರ್ ಜೆ ಪಾಟೀಲ್ ಯಾರಿಗೂ ಗೊತ್ತಾಗದೆ ಯಾವ್ದೋ ಒಂದ್ ಲೇಕ್ನಲ್ಲಿ ಕೊಲೆ ಆಗಿದ್ದಾರೆ ಅನ್ನೋ ವಿಷಯನ ನೀವ್ ಹೇಗ್ ಸರ್ ಫಸ್ಟ್ ನ್ಯೂಸ್ ಕೊಟ್ರಿ? ದಟ್ಸ್ ಅ ನೈಸ್ ಕ್ವಶನ್. ಇಷ್ಟೊಂದ್ ಜನ ಇರ್ಬೇಕಾದ್ರೆ ನೀವ್ ಹೇಗೆ ಮೊದಲು ಪ್ರಶ್ನೆ ಕೇಳಿದ್ರಿ? ಹ? ಅದು ನಿಮ್ಮಲ್ಲಿರೋ ಟ್ಯಾಲೆಂಟ್. ಅದೇ ತರ ಫಸ್ಟ್ ನ್ಯೂಸ್ ಕೊಡೋದು ನನ್ನಲ್ಲಿರೋ ಟ್ಯಾಲೆಂಟ್. ಈ ನಂಬರ್ 1 ತುಂಬಾ ದೊಡ್ಡ ನೆಟ್ವರ್ಕ್. ಇದು ಯಾವಾಗ್ಲೂ ನಂಬರ್ 1 ಆಗೇ ಇರ್ಬೇಕು.